ಹೆಲೋ ಸ್ನೇಹಿತರೆ, ಅಗ್ರಿ ಐ HD ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋಲಿ ನಾವು ಬಾಳೆ ಬೀಜದಿಂದ ಬಾಳೆ ಗಿಡ ಬೆಳೆಯುವುದು ಹೇಗೆಂದು ನೋಡೋಣ. ಬಾಳೆಹಣ್ಣುಗಳು ಮೊಳಕೆಯೊಡೆಯಲು ಕುಖ್ಯಾತವಾಗಿವೆ. ಆದ್ದರಿಂದ ನಿಮ್ಮ ಅವಕಾಶಗಳನ್ನು ಹೆಚ್ಚಿಸಲು ನೀವು ಏನು ಮಾಡಬಹುದು ಎಂಬುದು ಇಲ್ಲಿದೆ. ಬೀಜಗಳು ಹೀಗೆ ಕಾಣುತ್ತವೆ. ನೀವು ಬೆಳೆಯಲು ಪ್ರಯತ್ನಿಸುತ್ತಿರುವ ಬಾಳೆಹಣ್ಣಿನ ಪ್ರಕಾರವನ್ನು ಅವಲಂಬಿಸಿ ಅವು ದೊಡ್ಡದಾಗಿರಬಹುದು ಅಥವಾ ಚಿಕ್ಕದಾಗಿರಬಹುದು. ನಂತರ ನೀವು ಅವುಗಳನ್ನು 72 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಲು ಬಿಡಿ. ನಾನು ಬೀಜಗಳನ್ನು ಸಣ್ಣ ಶಾಖದ ಹಸಿರುಮನೆ ಒಳಗೆ ನೆಟ್ಟಿದ್ದೇನೆ. ನೀವು ಬೆಚ್ಚಗಿನ ಕಿಟಕಿಯನ್ನು ಪಡೆದಿದ್ದರೆ ಇದು ಸಹ ಕೆಲಸ ಮಾಡುತ್ತದೆ. ಬಾಳೆ ಬೀಜಗಳು ಮೊಳಕೆಯೊಡೆಯಲು 2 ವಾರಗಳಿಂದ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ನಾನು ಅದೃಷ್ಟಶಾಲಿಯಾಗಿದ್ದೇನೆ. ನಾನು ಬೀಜವನ್ನು ನೆಟ್ಟ 4 ವಾರಗಳ ನಂತರ ಮೊದಲ ಮೊಳಕೆ ಬಂದಿತು. ಈ 2 ಬಾಳೆ ಗಿಡಗಳು ಒಂದೇ ಸಮಯದಲ್ಲಿ ಮೊಳಕೆಯೊಡೆದವು ಮತ್ತು ಅದೇ ಪರಿಸ್ಥಿತಿಗಳಲ್ಲಿ ಬೆಳೆದವು, ಆದರೂ ಅವುಗಳ ಎತ್ತರದಲ್ಲಿ ಭಾರಿ ವ್ಯತ್ಯಾಸವಿದೆ. ಎಡಭಾಗದಲ್ಲಿರುವ ಸಸ್ಯವನ್ನು ಸ್ವಲ್ಪ ಮುಂಚೆಯೇ ಸ್ಥಳಾಂತರಿಸಲಾಯಿತು. ನಾನು ಕಠಿಣ ರೀತಿಯಲ್ಲಿ ಕಲಿತಿದ್ದೇನೆ. ಬಾಳೆಹಣ್ಣುಗಳು ಬಹಳ ಸೂಕ್ಷ್ಮ ಬೇರುಗಳನ್ನು ಹೊಂದಿವೆ ಮತ್ತು ತೊಂದರೆಗೊಳಗಾಗಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಕನಿಷ್ಠ 2 ಎಲೆಗಳನ್ನು ಹೊರಹಾಕುವವರೆಗೆ ಸಸ್ಯಗಳನ್ನು ಕಸಿ ಮಾಡಬೇಡಿ. ನನ್ನ ಬಾಳೆ ಗಿಡಗಳು ಇಂದು ಈ ರೀತಿ ಕಾಣುತ್ತವೆ. ಇದು ಮೊಳಕೆಯೊಡೆಯುವ 2 ತಿಂಗಳ ನಂತರ. ಮತ್ತು ಇದು ಸ್ವಲ್ಪ ಕಿರಿಯದಾಗಿದೆ. ಇದು ಸುಮಾರು 14 ದಿನಗಳು ಎಂದು ನಾನು ಹೇಳುತ್ತೇನೆ. ಈ 3ರ ನಡುವೆ ಎತ್ತರ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ಅಗಾಧ ವ್ಯತ್ಯಾಸವಿದೆ ಎಂದು ನೀವು ಇಲ್ಲಿ ನೋಡಬಹುದು. ನಾನು ಹೇಳುದ ತರ ಇದು ನಿಜವಾಗಿಯೂ ಈ 2ನ್ನು ಸ್ವಲ್ಪ ಬೇಗನೆ ಸ್ಥಳಾಂತರಿಸಿದ ಪರಿಣಾಮವಾಗಿದೆ. ಆದ್ದರಿಂದ ನೀವು ಬಾಳೆಹಣ್ಣುಗಳನ್ನು ಬೆಳೆಯಲು ಪ್ರಯತ್ನಿಸುತ್ತಿದ್ದರೆ ಕಸಿ ಮಾಡುವಲ್ಲಿ ಜಾಗರೂಕರಾಗಿರಿ. ಈಗಲೂ ಇವೆಲ್ಲವೂ ಚೆನ್ನಾಗಿ ಬರುತ್ತಿವೆ. ನಾನು ಈ ಸಸ್ಯಗಳಿಗೆ ಪ್ರತಿ 2ನೇ ದಿನ ನೀರು ಹಾಕುತ್ತೇನೆ ಮತ್ತು ಕೆಲವೊಮ್ಮೆ ನಾನು ಅವುಗಳಿಗೆ ನೀರಿನಿಂದ ಸಿಂಪಡಿಸುತ್ತೇನೆ, ಏಕೆಂದರೆ ಬಾಳೆ ಗಿಡಗಳು ಗಾಳಿಯಲ್ಲಿ ತೇವಾಂಶ ಹೀರುತ್ತವೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ತಪ್ಪದೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.